ನಮಸ್ಕಾರ. ಇದು ರಾಮ್ ರಾಜ್ ಕಾಟನ್ ಚಿನ್ನರ ಚಿಲಿಪಿಲಿ. ನಗುವುದು ಸಹಜ ಧರ್ಮ, ನಗಿಸುವುದು ಪರಧರ್ಮ. ನಗುವ ಕೇಳುತ್ತ ನಗುವುದು ಅತಿಶಯದ ಧರ್ಮ. ತಾವು ನಕ್ಕು ಬೇರೆಯವರನ್ನು ನಗಿಸುವುದು ಮಕ್ಕಳ ಧರ್ಮ. ಈ ಧರ್ಮನ ಚಾಚು ತಪ್ಪದೆ ಪಾಲಿಸೋದು ಒಂದೇ ಒಂದ್ ಜಾಗ, ಅದು ನಮ್ಮ ಚಿನ್ನರ ಚಿಲಿಪಿಲಿ. ಈಗ ಆ ಧರ್ಮನ ಪಾಲಿಸಬೇಕು ಅಂತಾನೆ ನಮ್ಮ ಚಿನ್ನರ ಚಿಲಿಪಿಲಿಗಳು ರೆಡಿಯಾಗಿದ್ದಾರೆ. ಅವ್ರು ಬರ್ಬೇಕು ಅಂದ್ರೆ ನಾನ್ ಹೋಗ್ಬೇಕಲ್ವಾ? ಸೊ ಅವ್ರನ್ನ ವೆಲ್ಕಮ್ ಮಾಡೋಣ, ಬನ್ನಿ. ಚಿನ್ನರ ಚಿಲಿಪಿಲಿ. ಏನ್ ನಿನ್ ಹೆಸರೇನು? ಚಿನ್ಮಯ್. ಯಾರ ಜೊತೆ ಬಂದಿದ್ಯಾ? ಹಿಂಗಂದ್ರೆ ಅಷ್ಟು ಜನ ಇದಾರಲ್ಲ, ನೋಡಲ್ಲ, ಒಳ್ಳೆ ಮದ್ವೆಗೆ ಬಂದಂಗ್ ಬಂದಿದ್ದಾರೆ ಎಲ್ಲರೂ. ಏನಮ್ಮ ಹೆಸರೇನು? ಉಮ್ಮ. ಅಪ್ಪ ಹೆಸರೇನು? ನಾಗೇಂದ್ರ. ಹಾವು ಹಾವಲ್ವಾ? ಅಪ್ಪ ಏನಾಗ್ಬೇಕು? ಅಪ್ಪನೇ. ಏನ್ ಮಾಡ್ತೀಯ ಸ್ಕೂಲಲ್ಲಿ? ಓದ್ತೇನೆ. ಏನೇನ್ ಪಾಠ ಓದಿದ್ಯಾ? ABC. ಆಮೇಲೆ ಜಾನಿ ಜಾನಿ ಪಾಪ. ಬರುತ್ತಾ ನಿಂಗದು? ಹೇಳ್ತೀಯಾ ಈಗ? ಕಮಾನ್ ಹೇಳು. Johnny, Johnny is Papa. Eating sugar, no Papa. Telling lies, no Papa. Open your mouth, ha ha ha. ಹಾ 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 ಅಂತ ಯಾಕೆ ಅನ್ನೋದು? Dialogue ಓದ್ತಂತ. ಡೈಲಾಗ್ ಓಕೆ ಅಂತ ಹಾ 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 ಅಂತ. ನೀನ್ ಹಬ್ಬ ಎಲ್ಲ ಮಾಡ್ತೀಯ ಮನೇಲಿ? ಗಣಪತಿ ಹಬ್ಬ ಬರುತ್ತಾ ನಿಂಗೆ? ಗಣಪತಿ ಹಬ್ಬದ ದಿನ ಏನ್ ಮಾಡ್ತಾರೆ ನಿಮ್ ಮನೇಲಿ? ಪಟಾಕಿ ಓದುತ್ತಾನೆ. ಗಣಪತಿ ಹಬ್ಬದ ದಿನ ಪಟಾಕಿ ಹೊಡಿದ್ರ? ಇದು ಸರ ಪಟಾಕಿ ಹೆಂಗ್ ಶಬ್ದ ಮಾಡುತ್ತೆ? ತಮ್ಮಂತೆ. ಅಷ್ಟೊಂದು ಉದ್ದ ಸರ ಪಟಾಕಿ ಯಾರು ಮಾಡಿರ್ತಾರೆ? ಅಮ್ಮ. ಏನ್ ಮಾಡ್ತಾರೆ ಡ್ಯಾಡಿ ಕೆಲ್ಸ? ಕೊರಿಯರ್ ಆಫೀಸ್ ಹೋಗ್ತಾರೆ. ಏನ್ ಕೆಲ್ಸ ಅಲ್ಲಿ ಕೊರಿಯರ್ದು? ಕೊರಿಯರ್ ಹಾಕೊಂಡ್ಬರ್ತಾರೆ ಮನೆಗೆ. ಕೊರಿಯರ್ ಎತ್ಕೊಂಡು ಮನೆಗೆ ಬಂದ್ಬಿಡ್ತಾರೆ. ಯಾರು ಕಳ್ಸೋದು ಕೊರಿಯರ್ನ? ಅಪ್ಪ. ಓಕೆ, ಇವಾಗ ಮನೇಲಿ ಯಾರು ಅಡ್ಗೆ ಮಾಡೋದು? ಅಪ್ಪ ಅಮ್ಮ. ಇಬ್ರು ಅಡ್ಗೆ ಮಾಡ್ತಾರ? ಹಲೋ. ಹಲೋ. ಏನ್ ನಿನ್ ಹೆಸರು? ಸಾಯಿಶ್ರೀ. ಯಾರ ಜೊತೆ ಬಂದಿದ್ದೀಯಾ? ನಮ್ಮ ಅಪ್ಪನ ಜೊತೆ. ಅಪ್ಪನ ಪಕ್ಕ ಯಾರು ಕೂತಿರೋದು? ನಮ್ಮಮ್ಮ. ಅಮ್ಮ ಪಕ್ಕ ಯಾರು ಕೂತಿರೋದು? ನಮ್ಮ ಮಮ್ಮಿ. ಮಮ್ಮಿ ಹೆಸರೇನು? ಪಸಿ ಮಮ್ಮಿ. ಪುಸಿ ಮಮ್ಮಿನ? ಅಣ್ಣ ಎಷ್ಟನೇ ಸ್ಟ್ಯಾಂಡರ್ಡ್ ಅಪ್ಪ? ಥರ್ಡ್ ಸ್ಟ್ಯಾಂಡರ್ಡ್. ಎಷ್ಟು ಅವನಿಗೆ ವಯಸ್ಸು? 4. ಪುಸಿ ಮಮ್ಮಿಗೆ ಎಷ್ಟು ವರ್ಷ? 1. ಅಮ್ಮಂಗೆ? 2. ಪಪ್ಪಂಗೆ? 3. ನಿಂಗೆ? 4. ಇಲ್ಲ, ಒಂಥರ ಅಸೆಂಡಿಂಗ್ ಆರ್ಡರ್ ಅಲ್ಲಿ ಇದೆ ಇವ್ರ ಮನೇಲಿ. ಯಾರು ದೊಡ್ಡವ್ರು ಹಂಗಾರ ನಿಮ್ ಮನೇಲಿ? ಪಸಿ ಮಮ್ಮಿ. ಮತ್ತೆ ಅವ್ರಿಗೆ 1 year ಅಂತೆ ನೀನು? ಯಾಕೋ ನಗ್ತಿದ್ಯಾ? ಅವ್ರ ಅಮ್ಮ ಹೆಸರು ಪುಸಿ ಮಮ್ಮಿ ಅಂತ, ಅದಕ್ಕೆ. ಅವ್ರ ಅಮ್ಮ ಪುಸಿ ಕ್ಯಾಟ್ ಇರ್ಬೋದು, ಅವ್ರ ಮಿಯಾವ್ ಅಂತಾರೇನೋ, ಅದಕ್ಕೆ ಅವ್ರ ಹೆಸರು ಅನ್ನೋದಿಲ್ವಲ್ಲ ಎಲ್ಲಿ ಅನ್ಸಣ್ಣ ಅವ್ರ ಹತ್ರ, ಅದಕ್ಕೇನಂತೆ? ಈಗ ಅನ್ಸಿ ನೋಡೋಣ. ಇವಾಗ ಅನ್ಸಿ ನೋಡೋಣ ಅಂತೆ. ಪಪ್ಪ ಏನ್ ಕೆಲಸ ಮಾಡ್ತಾರೆ? ಆಫೀಸ್ ಕೆಲಸ. ಏನ್ ಮಾಡ್ತಾರೆ ಅಲ್ಲಿ ಹೋಗಿ? ದುಡ್ಡು ತಗೊಂತಾರೆ. ಎಷ್ಟು ದುಡ್ಡು? ಇಷ್ಟು ದುಡ್ಡು ತಗೊಂಬಂದು ಅಮ್ಮಂಗ್ ಕೊಡ್ತಾರ, ಮಮ್ಮಿಗ್ ಕೊಡ್ತಾರ? ನಮ್ಮ ಅಮ್ಮಂಗೆ. ಅಮ್ಮ ಏನ್ ಮಾಡ್ತಾರೆ ದುಡ್ಡೆಲ್ಲ ಇಟ್ಕೊಂಡು? ಫ್ರೂಟ್ಸ್ ತಗೋತಾರೆ. ಫ್ರೂಟ್ಸ್. ಆಮೇಲೆ ಕಟ್ ಮಾಡ್ಬಿಟ್ಟು ತಿಂತಾರೆ. ತಿನ್ಕೊಂಡ್ಬಿಡ್ತಾರ? ಅಮ್ಮ ಚೆನ್ನಾಗಿ ಅಡ್ಗೆ ಮಾಡ್ತಾರಾ? ಏನೇನ್ ಮಾಡ್ತಾರೆ? ಗೊಜ್ಜು, ಸಾಂಬಾರು, ಚಿತ್ರಾನ್ನ. ಮಮ್ಮಿ ಏನೇನ್ ಅಡ್ಗೆ ಮಾಡ್ತಾರೆ? ಪಲಾವ್. ಅದೇಂಗ್ ಮಾಡೋದು? ಅದಕ್ಕೊಂದ್ ಸಾಂಬಾರ್ ಹಾಕ್ಬಿಟ್ರೆ ಆಮೇಲೆ ಬೇಯಿಸ್ರೆ ಆಯ್ತು. ಸಾಂಬಾರಾಗಿ ಬೇಯಿಸ್ಬಿಟ್ರೆ ಪುಳಿಯೋಗರೆ ಆಗತ್ತಾ? ಯಾರು ತುಂಬಾ ಕೋಪ ಬರುತ್ತೆ? ನಮ್ಮ ಅಪ್ಪಗೆ. ಏನಕ್ಕೆ ಕೋಪ ಬರುತ್ತೆ ಅಷ್ಟೊಂದವ್ರಿಗೆ? ನಮ್ಮ ಅಮ್ಮಗ್ ಹೊಡಿತಾರೆ, ಅದಕ್ಕೆ. ಕೋಪ ಬಂದ್ರೆ ಏನ್ ಮಾಡ್ತಾರೆ ಅಪ್ಪ? ಹೊಡಿತಾರೆ. ಯಾರನ್ನ? ನಮ್ಮಮ್ಮನ. ಸರಿ, ಇವಾಗ ಪಪ್ಪ ಮಮ್ಮಿ ನೋಡಿದಾಗ ಅವ್ರು ಸೈಲೆಂಟ್ ಆಗಿರ್ತಾರ? ಏನ್ ಹೇಳ್ತಾರ ಅವಾಗ? ಅವಾಗ ಊಟ ಕೊಡ್ತಾರೆ. ಅವಾಗ ಊಟ ಕೊಡ್ತಾರೆ. ಏನೇನ್ ಹೆಸರು? ಹಾಸ್ಯರಾಜ. ಯಾರ ಜೊತೆ ಬಂದಿದ್ಯಾ ರಕ್ಷಿತ್? ಅಮ್ಮ, ಅಪ್ಪ, ಮೈಟ್ ಸರು. ಅಲ್ಲಿ ಯಾರದು ಮಧ್ಯದಲ್ಲಿ ಸಣ್ಣ ಕೂತಿರೋದು? ನಮ್ ತಮ್ಮ. ಅವನ ಹೆಸರೇನು? ಮೈ ಶಂಕರ್. ಮೈಟ್ ಶಂಕರ? ಮೈಟಿ ಶಂಕರ ಅವನ ಹೆಸರು? ಏನೋ ನಿನ್ನ ಹೆಸರು? ಮೈ ಶಂಕರ್. ಮೈ ಶಂಕರ್. ಮೈಟಿ ಶಂಕರ ಅಂದ್ರೆ ಹೂ ಅಂತೀಯಲ್ಲ ನನ್ಗೆ. ಮೈಟಿ ಶಂಕರ್ ಅಂದ್ರೆ ಇಷ್ಟ ಅಲ್ವಾ ಮೈಟ್? ಇಷ್ಟ ಇಲ್ಲ. ಇಷ್ಟ ಅಲ್ವಾ ನಿಂಗೆ? ಎಷ್ಟು ಹೇಳ್ತೀಯ ಇಷ್ಟ ಅಂತ ಹೇಳ್ತೀಯ, ಇಷ್ಟ ಇಲ್ಲ ಅಂತ ಹೇಳ್ತೀಯ. ಮನೆಗೆ ಹೋಗಿ ಮಾಡ್ತೀನಿ ನಿನ್ಗೆ. ಮನೆಗೆ ಸೇರ್ಸೋದೇ ಇಲ್ಲ.
ಅಮ್ಮನ ಆಚೆ ಹಾಕ್ತೀನಿ ಅಂತ್ಯಾ, ತಮ್ಮನ ಆಚೆ ಹಾಕ್ತೀನಿ ಅಂತ್ಯಾ. ಪಾಪ ಅಪ್ಪ ಒಬ್ರ ಮನೇಲಿ ಇಟ್ಕೊಂಡಿರ್ತೀಯ. ಯಾಕೆಂದ್ರೆ ಪಪ್ಪ ನಂಗೆ ತುಂಬಾ ಇಷ್ಟ ಅದಕ್ಕೆ. ಪಪ್ಪ ಯಾಕೆ ತುಂಬಾ ಇಷ್ಟ ನಿಂಗೆ? ಅವರು ನಂಗೆ ದುಡ್ಡು ಕೊಡ್ತಾರೆ. ಎಷ್ಟ್ ದುಡ್ಡು ಕೊಟ್ಟಿದ್ದಾರೆ? ಒಂದ್ 20 ಲಕ್ಷ. ಏನ್ ಕೆಲ್ಸ ನಿಮ್ ಡ್ಯಾಡಿದು? ರೇಷನ್ ಕೊಡೋದು. ಅಲ್ಲಿ ಬಂತು ಪಾಯಿಂಟ್. ಎಲ್ಲಿ ಕೊಡ್ತಾರೆ? ನಿನ್ನ ನೋಡು, ಅವ್ರನ್ನ ನೋಡು, ರೇಷನ್ ಕೊಟ್ಟಿರೋ ತರನ ಕಾಣ್ತೀರಾ ನೀವು. ಇವಾಗ ಅಪ್ಪ ಆದ್ಮೇಲೆ ನೀನ್ ಆ ರೇಷನ್ ಅಂಗಡಿನ ನೋಡ್ಕೋತೀಯಾ? ಅಂದ್ರೆ ನಂಗೆ ರೇಷನ್ ಅಂಗಡಿ ತುಂಬಾ ಇಷ್ಟ. ಅಂದ್ರೆ ಪಪ್ಪ ರೇಷನ್ ಅಂಗಡಿಲಿ ಗೇಮ್ಸ್ ಇಲ್ಲ, ಅದಕ್ಕೆ ನಾನು ಹೋಗೋದೇ. ಏನ್ ಹೇಳ್ಬೇಡ ಅಂತ ಹೇಳಿದಾರಪ್ಪ ನಿಂಗಿಲ್ಲಿ? ಹೇಳಕ್ಕಾಗಲ್ಲ, ತುಂಬಾ ಸೀಕ್ರೆಟ್. ಪರವಾಗಿಲ್ಲ, ಸೀಕ್ರೆಟ್ ಹೇಳ್ಬೇಕಪ್ಪ. ಬೈತನ್ ಮಾಡಕ್ ಹೋದ್ರೆ ಏನು ಬೈಯಲ್ಲ, ಹೇಳಪ್ಪ ಏನ್ ಸೀಕ್ರೆಟ್? ಹೊಟ್ಟೆ ಬಗ್ಗೆ. ಏನು ಹೊಟ್ಟೆ ಬಗ್ಗೆ? ಯಾಕೆಂದ್ರೆ ಹೊಟ್ಟೆ ದಪ್ಪ ಇದೆ, ಅದ್ರ ಬಗ್ಗೆ ಹೇಳ್ಬೇಡ. ಅದ್ರ ಬಗ್ಗೆ ನೀನ್ ಏನ್ ಹೇಳ್ಬಾರ್ದಂತೆ? BP ರೈಸ್ ಆಗೋದೆಲ್ಲ ಹೇಳ್ಬಾರ್ದಂತೆ. ಏನು BP ರೈಸ್ ಆಗೋದು ಅಂದ್ರೆ ಏನದು? ಸ್ವೀಟ್ ಜಾಸ್ತಿ ತಿಂತಾರಲ್ಲ, ಅದಕ್ಕೆ ಅಮ್ಮ ಬೈತಾರೆ. ಅಮ್ಮ ಬೈದಾಗ ಪಪ್ಪ ಇಲ್ಲಿ ಹೊಡಿತಾರೆ. ಆಮೇಲೆ ಅಮ್ಮ ಅಷ್ಟೇ ಸೆರೆ ತಗೊಂಡ್ ಮನೆಯಿಂದ ಆಚೆ ಅಷ್ಟೇ. ಸರಿ ಅಂದ್ರೆ ಏನದು? ಇಟ್ಕೊಳ್ಳು. ಹಿಟ್ಟಿನ ಕೋಲು. ಇವಾಗ ಹೊಟ್ಟೆ ದಪ್ಪ ಯಾಕಾಗಿದೆ ಅವ್ರಿಗೆ? ಯಾಕಂದ್ರೆ ಸ್ವೀಟ್ ಎಲ್ಲ ತಿಂತಾರಲ್ಲ, ಅದಕ್ಕೆ ದಪ್ಪ ಆಗಿರೋದ ಅವರು. ಆಮೇಲೆ ಇದು ಮಮ್ಮಿ ದಪ್ಪ ಆಗಿಲ್ಲ. ಮಮ್ಮಿ ದಪ್ಪ ನಂತರನೇ ಸೇಮ್. ಮೆಣಸಿನ್ಕಾಯಿ ತಿಂತೀಯಾ? ಸೂಪರ್ ಆಗಿರುತ್ತೆ ತಿನ್ನಕ್ಕೆ. ಮೆಣಸಿನ್ಕಾಯಿ, ಓಹೋ ಖಾರ. 4 ಮೆಣಸಿನ್ಕಾಯಿ ತಗೊಂಬರಿ ತಿನ್ನಕ್ಕೆ. ಏನ್ ನಾನೇನ್ ತರಕಾರಿ ಅಂಗಡಿ ಒಳಗೆ ಹೋಗಿ 4 ಮೆಣಸಿನ್ಕಾಯಿ ತಗೊಂಬರಕ್ಕೆ? ಸರಿ, ನಿಮ್ಮ ಡ್ಯಾಡಿ ಕೂದ್ಲು ಬಗ್ಗೆ ಏನಾರು ಹೇಳ್ಬೇಡ ಅಂದಿದಾರ? ಏನಂತ? ಯಾಕೆಂದ್ರೆ ಅವ್ರು ಬೋಲಿ ಮಾಡ್ಕೊಂಡಿದಾರಲ್ಲ, ನಗ್ಬಾರ್ದು ಅಂತ ಅದ್ ಹೇಳ್ಬೇಡ ಅಂದಿದ್ದಾರೆ. ಹಂಗು ನಾನು ಹೇಳಕ್ ಇಷ್ಟ. ಆಮೇಲೆ ಇಲ್ಲಿ ಮೀಸೆ ಯಾವ ಕಟ್ ಮಾಡಿಸ್ತಾರೆ ಅದ್ ಹೇಳ್ಬೇಡ ಅಂತಾರೆ. ಸರಿ, ಇವಾಗ ಹೆಂಗಿರ್ಬೇಕು ಅವ್ರ ಮೀಸೆ? ಅವ್ರ ಮೀಸೆನೇ ಇರ್ಬಾರ್ದು. ಹುಡುಗಿರಿಗೆ ಮೀಸೆ ಇರ್ಬೇಕು, ಗಂಡಸ್ರು ಮೀಸೆ ಇರ್ಬಾರ್ದು. ಏನ್ ಲೆಕ್ಕಾಚಾರ ಅದು? ಒಂದ್ ನಿಮಿಷ, ಗಂಡಸ್ರು ಎಲ್ಲರೂ ಹೆಣ್ಣಸ್ರು ಮೀಸೆ ಕೊಟ್ಬಿಡಿ ಇವಾಗ. ಹಾಯ್. ಏನ್ ನಿನ್ ಹೆಸರು? ಭಾರ್ಗವಿ ಚೀಗೌಡ. ಭಾರ್ಗವಿ ಚೀಗೌಡ. ಏನ್ ಕೆಲಸ ಮಾಡ್ತಾರಪ್ಪ? ಚುಚಿ ಕೊಡ್ತಾರೆ. ಯಾರಿಗೆ ಚುಚಿ ಕೊಡ್ತಾರೆ? ಅಮ್ಮಗೆ. ಅಮ್ಮಂಗ್ ಚುಚಿ ಕೊಟ್ಬಿಡ್ತಾರೆ. ಇವಾಗ ಅವ್ರ ಹತ್ರ ಚುಚಿ ತಗೋಬೇಕು ನಾವು ಅಂದ್ರೆ ಎಷ್ಟ್ ದುಡ್ಡು ಕೊಡ್ಬೇಕು ಅವ್ರಿಗೆ? 4 ರೂಪಾಯಿ ಕೊಟ್ರೆ ಒಂದ್ ಚುಚಿ. ಔಷಧಿ ತಗೋಬೇಕು ಅಂದ್ರೆ 5 ರೂಪಾಯಿ. 5 ರೂಪಾಯಿ. ಮಾತ್ರೆ ತಗೋಬೇಕು ಅಂದ್ರೆ ಕೋಟಿನಾ? ನಿನ್ ಮನೇಲಿ ಏನೇನ್ ಮಾಡ್ತೀಯಾ? ಏನು ಮಾಡಲ್ಲ ನಾನು. ಊಟ ಮಾಡಲ್ವಾ? ಮಾಡ್ತೀನಿ. ತಾಚಿ ಮಾಡಲ್ವಾ? ಮಾಡ್ತೀನಿ. ಎಷ್ಟೊತ್ತಿಗೆ ಮಲ್ಕೋತೀಯಾ? 1 o'clock. ಎದ್ದೇಳೋದು 5 o'clock. ಪಪ್ಪ ಎಷ್ಟೊತ್ತಿಗೆ ಹೇಳ್ತಾರ ಹಂಗಾರೆ? 10 o'clock. ಯಾಕಷ್ಟು ಲೇಟ್ ಅವರು? ಅವ್ರಿಗೆ ತಲೆಗೆ ಬುದ್ಧಿ ಇಲ್ಲ, ಅದಕ್ಕೆ. ಇವಾಗ ಅವ್ರಿಗೆ ಬುದ್ಧಿ ಬರ್ಸ್ಬೇಕು ಅಂದ್ರೆ ಏನ್ ಮಾಡೋಣ? ಚೂಜಿ ಕೊಡಿ. ಯಾವ ಸೂಜಿ ಕೊಡೋಣ? ಡಬಲ್ ಚೂಜಿ. ಡಬಲ್ ಸೂಜಿ? ಇವನಿಗೆ ಬುದ್ಧಿ ಇದೆಯಾ? ಬುದ್ಧಿ ಇಲ್ವಾ ಅವನ್ಗೆ? ಅವಳಿಗೆ ಇಲ್ವಾ? ಅಲ್ಲಿ ಲಾಸ್ಟಲ್ಲಿ ಕೂತಿದಲ್ಲ, ಅವನಿಗೆ ಬುದ್ಧಿ ಇದೆಯಾ? ಒಂದ್ ಚಿಕ್ಕವನು ಇನ್ನು ಅವನೇ ಹೇಳ್ಬೇಕು. ಸರಿ, ಇವನಿಗೆ ಯಾಕೆ ಬುದ್ಧಿ ಇಲ್ಲ ಅಂತೀಯಾ? ಬುಡ್ಬುಡ್ಡಾಗಿದ್ದಾನಲ್ಲ. ಬುದ್ಧಿಯಾಗಿದ್ದಾನಲ್ವಾ? ಅಲ್ಲ, ಇವಾಗ ಡ್ಯಾಡಿಗೆ ಡಬಲ್ ಸೂಜಿ ಕೊಡ್ಸದ್ವಲ್ಲ, ಹಂಗೆ ಇವನ್ಗೆ ಎಷ್ಟು ಸೂಜಿ ಕೊಡ್ಸೋಣ? 4 ಸೂಜಿ. ಈಗ ಸೂಜಿ ಕೊಟ್ರೆ ಬುದ್ಧಿ ಬರುತ್ತೆ ಅಂತ ಯಾರು ಹೇಳಿದ್ ನಿನ್ಗೆ? ಅಪ್ಪ. ಅವಳು ಹೇಳಿದ್ರು ಅಪ್ಪಗ್ ಬುದ್ಧಿ ಇಲ್ಲ ಅಂತ, ಅಪ್ಪ ಗೆಲ್ಬಹುದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಏನ್ ಯೋಚನೆ ಮಾಡ್ತಿದ್ಯಾ ನೀನು? ಹಿಂಗ್ ಗೆಲ್ಬಹುದು ಅಂತ. ಯಾರು ನಿಮ್ಮ ಅಪ್ಪಗ್ ಬುದ್ಧಿ ಇದೆಯೋ ಇಲ್ವೋ ಅಂತ ಹಿಂಗ್ ಹೇಳೋದು ಅಂತ ಯೋಚನೆ ಮಾಡ್ತಿದ್ಯಾ? ಅಲ್ಲ, ಇವಳಪ್ಪ. ಇವಾಗ ಸೂರ್ಯ ಎಲ್ಲಿರೋದು? ಚಂದ್ರ ಎಲ್ಲಿರ್ತಾನೆ? ಮಳೆ ಎಲ್ಲಿಂದ ಬರುತ್ತಪ್ಪ? ಹೆಂಗ್ ಬರುತ್ತೆ ಮಳೆ? ಮಳೆ ಯಾರು ಬಳಸೋದು ಮಳೆ? ಅಮ್ಮ ಬರ್ಸ್ತಾರ ಮಳೆ? ಇದೇನಿದು ನೀ ಹಾಕೊಂಡಿರೋದು? ಪ್ಯಾಂಟ್ ಯಾಕೆ ಹಾಕೊಂಡ್ ಬಂದಿಲ್ಲ? ಪ್ಯಾಂಟ್ ಒಳಗಿದ್ಯಾ? ಯಾರು ಸೂಪರ್ ಮ್ಯಾನ್ ಅಂದ್ರೆ ಯಾರದು? ಅಪ್ಪ. ಅಪ್ಪ ಸೂಪರ್ ಮ್ಯಾನಾ? ಸ್ಪೈಡರ್ ಮ್ಯಾನ್ ಯಾರು ಹಂಗಾರೆ? ಅಮ್ಮ. ನೀನ್ ಯಾವ ಮ್ಯಾನು? ಐರನ್ ಮ್ಯಾನ್. ಏನ್ ಮಾಡ್ತಾನೆ ಹೇಳು ಐರನ್ ಮ್ಯಾನು? ಐರನ್ ಮಾಡ್ತಾನೆ.
ಐರನ್ ಅಂದ್ರೆ ನಿಮ್ ಡ್ಯಾಡಿ ಕಷ್ಟಪಟ್ಟು ಕೆಲಸ ಮಾಡ್ತಾರಾ ಇಲ್ವಾ? ಮತ್ತೆ ಮಮ್ಮಿನಾದ್ರೂ ಕಷ್ಟಪಟ್ಟು ಕೆಲಸ ಮಾಡ್ತಾರಾ? ಏನ್ ಕಷ್ಟ ಪಡ್ತಾರ ಅವರು? ಅಡ್ಗೆ ಮಾಡಕ್ಕೆ. ಅಡ್ಗೆ ಮಾಡೋದ್ ಕಷ್ಟನಾ? ಗರ್ಲ್ಸ್ ಸ್ಟ್ರಾಂಗ ಬಾಯ್ಸ್ ಸ್ಟ್ರಾಂಗ ಹೇಳಂಗೆ? ಗರ್ಲ್ಸ್. ಹೆಂಗೆ? ಸೂಪರ್ ಮ್ಯಾನ್ ಆಗ್ತಾರೆ. ಫೈಟಿಂಗ್ ಆಡಕ್ಕೆ ಬರಲ್ಲ, ಗರ್ಲ್ಸ್ ಸ್ಟ್ರಾಂಗ್ ಆಗ್ತಾರೆ. ವೈಟ್ ಮಿನಿಟ್, ಗರ್ಲ್ಸ್ ಗೆ ಸ್ಟ್ರಾಂಗ್ ಆಗಿ ಬರಲ್ವೇನೆ? ಬರತ್ತೆ. ಗರ್ಲ್ಸ್ ಫೈಟಿಂಗ್ ಬರಲ್ವೇನೆ? ಬರತ್ತೆ. ನೋಡು ಎಲ್ಲ ಬರತ್ತಂತೆ. ಒಂದು ಅದ್ದು ಗಲ್ಲು ಅವರು ಅವರು ಸರಿ ಕಲಿಸಿ ಫೈಟಿಂಗ್ ಆಡ್ತಾರೆ. ರೆಡಿ ಇದೀರಾ ಅಂತೆ? ಆಂಟಿ ರೆಡಿ ರೀ ಆಂಟಿ. ಆಮೇಲೆ ಸುಮ್ನೆ ಎಸ್ಕೇಪ್ ಆಗಿ ಹೋಗ್ಬಿಡಿ. ನನ್ನ ಮಾತು ಕೇಳಿ ನೀವು ಇಳಿಬೇಡ. ನೀನು ಇವ್ನು ಹೇಳ್ತಿದ್ದಾನೆ ಬಾಯ್ ಸ್ಟ್ರಾಂಗು ಫೈಟಿಂಗ್ ಬರುತ್ತೆ ಅವ್ರಿಗೆ ಅಂತ. ನೀನ್ ಸ್ಟ್ರಾಂಗ ಅವ್ನ್ ಸ್ಟ್ರಾಂಗ? ನಾನು. ನೀನ್ ಏನ್ ತಿಂತೀಯ ಸ್ಟ್ರಾಂಗ್ ಆಗಕ್ಕೆ? ಪಪ್ಪಾಯ. ಪಪ್ಪಾಯ ತಿಂದ್ರೆ ಶಕ್ತಿನೇ ಬರಲ್ಲ. ಮತ್ತೇನ್ ತಿಂದ್ರೆ ಶಕ್ತಿ ಬರುತ್ತಪ್ಪ? ಮ್ಯಾಂಗೋ. ನೀವಿಬ್ರು ಫೈಟಿಂಗ್ ಆಡಿದ್ರೆ ಯಾರು ಗೆಲ್ಲೋದು? ಅಲ್ವಾ? ಬೇಡ, ಆಡಿದ್ರೆ ಚಪಾತಿ ಮಾಡ್ಬಿಡ್ತೀಯ ಅವಳನ್ನ ನೀನ್ ಅಷ್ಟೇ. ಯಾರಿಗ್ ಬುದ್ಧಿ ಜಾಸ್ತಿ, ಗರ್ಲ್ಸ್ಗ ಬಾಯ್ಸ್ಗ? ಗರ್ಲ್ಸ್. ಹೆಂಗಪ್ಪ ಜಾಸ್ತಿ? ಸುಳ್ಳು. ಸ್ವಲ್ಪ ಒಂದ್ ಹೇಳ್ತೀನಿ, ಅದು ಕ್ಯಾನ್ಸಲ್ ಮಾಡ್ತೀಯಾ? ಒಂದ್ ನಿಮಿಷ ತಡಿಯೋ. ನೀನ್ ಹೇಳೋದು ವಾಟ್ ಆರ್ ನ್ಯಾಷನಲ್ ಫೆಸ್ಟಿವಲ್ಸ್? National festivals are the festival that are celebrated by all the people in our country. Example, Gandhi Jayanti, Republic Day, Independence Day. ಯಾರೇ ನಮ್ CM ಯಾರೇ? ನಾನಾ? ಇವಾಗ ಕನ್ನಡದಲ್ಲಿ ಒಂದು ಪ್ರಶ್ನೆ ಕೇಳು. ಏರುತ್ತಿಯೋದು ಆಡುತ್ತಿಯೋದು ಏನು? ಏನ? ಏರುತ್ತಿಯೋದು ಆಡುತ್ತಿಯೋದು ಏನು? ಕನ್ನಡದ ಬಾವುಟ. ಅಯ್ಯೋ, ಸರಿ, ಇವಾಗ ಇವಳೊಂದು ಪ್ರಶ್ನೆ ಕೇಳ್ತಾಳೆ ನೀನ್, ಆಯ್ತಾ? ಕೇಳೋನು. ನೀನೇನಕ್ಕೆ ಈ ತರ ಇದ್ಯಾ? ಸ್ವಾಮಿ ದೇವತೆ ಲೋಕ ಏನನ್ನು ಅದೇನು ಒಂದು ಕ್ವಶನ್ ಆಗುತ್ತಾ? ಒಂದು ಶಾರ್ಟ್ ಬ್ರೇಕ್. ಇವಾಗ ನನ್ ಕೆಲಸ ಮಾಡಕ್ ನಿಂಗೆ ಇಷ್ಟ ತಾನೆ? ಇವಾಗ ಚೆನ್ನಾಗಿರೋ ಕ್ವಶನ್ಸ್ ನ ಭಾರ್ಗವಿನ್ ಕೇಳು. ಹೌದಾ? ಕೇಳು. ನಿನ್ ಸ್ಕೂಲ್ ಹೆಸರೇನು? ಆಡಲೆ. ಎಲ್ಲರೂ ಕ್ಲಾಪ್. ನೆಕ್ಸ್ಟ್ ಕ್ವಶನ್ ಕೇಳು. ಇಲ್ಲೆಲ್ಲ ಯಾಕೆ ಲೈತಿದೆ? ಚಿನ್ನದ ಚಿಲಿಪಿಲಿ ಮಾಡ್ತಾ ಇದೀರ, ಅದಕ್ಕೆ ಲೈತಿದೆ ಅನ್ನಕ್ಕೂ ಬೇಡ. ಎಷ್ಟು ಈಸಿ ಕ್ವಶನ್. ಆಮೇಲೆ ನಿನಗೆ ತರಕಾರಿ ಎಲ್ಲ ತುಂಬಾ ಇಷ್ಟ ಅಂತೆ, ಹೌದಾ? ಈ ತರಕಾರಿ ಮಾರೋರು ಇರ್ತಾರೆ ಗೊತ್ತಾ ನಿಂಗೆ? ಅವ್ರು ಹೆಂಗ್ ತರಕಾರಿ ಮಾರ್ತಾರೆ ಹೇಳೋ? ಗೊತ್ತಿಲ್ಲ. ಸರಿ, ಒಂದ್ ಕೆಲ್ಸ ಮಾಡು. ಇಲ್ಲ, ಪ್ರಶ್ನೆ ಕೇಳ್ತೀನಿ. ಹೇಳಿ. ರೋಡಲ್ಲಿ ಯಾಕೆ ಗಾಡಿ ಇಲ್ಲಿದೆ? ರೋಡ್ ಮೇಲೆ ಹೋಗೋಕೆ. ಸರಿನಾ ರಾಂಗ್ ನನ್ನ ಆನ್ಸರ್? ಸರಿ. ಎಲ್ಲರೂ ಕ್ಲಾಪ್ ಮಾಡಿ. ನಿನ್ ಫೇವ್ರೆಟ್ ಹೀರೋ ಯಾರು? ಅಪ್ಪ, ನಂಗೆ ನಿಮ್ಮ ಹೆಸರು ಬಂದಿಲ್ಲ ಅಂದ್ರೆ ಡುಮ್ಮಿ ಅಂತೀನಿ ಅಂತೀನಿ. ಯಾರು ಹೇಳ್ಕೊಟ್ಟಿದ್ದ ಅದನ್ನ ನಿನ್ಗೆ? ಪಪ್ಪನಾ? ಮಮ್ಮಿ? ನಾನೇ ಹೇಳ್ಕೊಂಡಿದ್ದೆ. ನೀನ್ ಹೇಳು, ಪರವಾಗಿಲ್ಲ, ಇಟ್ಸ್ ಓಕೆ. ಇವಾಗ ನಿನ್ ಫೇವ್ರೆಟ್ ಹೀರೋ ಯಾರು ಹೇಳು? ರವಿಚಂದ್ರನ್. ಸರಿ, ಯಾವ್ದಾರು ಹಾಡು ಬರುತ್ತಾ ನಿಂಗೆ ರವಿಚಂದ್ರನ್ ಅವ್ರದ್ದು? ಯಾವ್ದು ಬರುತ್ತೆ ಹೇಳು? ಸುಂದರಿ ಸುಂದರಿ ಸುರ ಸುಂದರ ಸುಂದರಿ ಕಿನ್ನರಿ ಕಿನ್ನರಿ ಕಿನ್ನ ಕಿನ್ನರಿ ಕಿನ್ನ ಚಿನ್ನ ಚಿನ್ನ ನನ್ನ ನೋಡು, ನನ್ನ ಜೊತೆ ಮಾತನಾಡು, ಕೇಳೇ ಇದು ನಿನ್ನ ಹಾಡು, ಹಾಡು ನಿನ್ನ ಹಾಡು. ಸೂಪರ್. ಈಗ ಅವಳಿಗೋಸ್ಕರ ಇನ್ನೊಂದು ಹಾಡು ಹೇಳ್ಬಿಟ್ಟು ಬ್ರೇಕ್ ತಗೋ. ಹೌದಾ? ಹೌದು. ಜಾಕಿ 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 ಇವರು ಒಂದು ದುಮ್ಮ. ಇವಾಗ ಗಾಯ ಆದಾಗ ಏನ್ ಬರುತ್ತೆ ಹೇಳೋ? ರಕ್ತ. ರಕ್ತ ಬಂದಾಗ ಏನ್ ಮಾಡ್ಬೇಕು ನಾವು? ಅವ್ರು ಆಮೇಲೆ ಏನ್ ಅಂಟಿಸ್ತಾರೆ? ಪಟಾಕಿ. ಪಟಾಕಿ ಅಂಟಿಸ್ತಾರ? ಇವಾಗ ತಲೆ ಒಳಗೆ ಏನಿದೆ? ಚಂದಮಾಮ ಇದಾನ? ನಮ್ಮ ತಲೆ ಒಳಗೆ. ದೊಡ್ಡವನಾದ್ಮೇಲೆ ಏನಾಗ್ಬೇಕು ಅಂತಿದ್ಯಾ? ಪೊಲೀಸ್. ಪೊಲೀಸ್ ಆಗ್ಬಿಟ್ಟು ಏನ್ ಕೆಲ್ಸ ಮಾಡ್ತೀಯಾ? ಯಾರನ್ನ? ನಿಮ್ನ. ನೀನ್ ದೊಡ್ಡೋಳಾದ್ಮೇಲೆ ಏನೇ ಆಗೋಣ ಅಂತಿದ್ಯಾ? ಇಂಜಿನಿಯರ್. ಏನು ಇಂಜಿನಿಯರ್ ಕೆಲ್ಸ? ನೀರ್ ಹಾಕ್ತಾರೆ ಬಿಲ್ಡಿಂಗ್ ಮೇಲೆ. ಬಿಲ್ಡಿಂಗ್ ಮೇಲೆ ನೀರ?
ಹೌದ್ ನೀನ್ ದೊಡ್ಡವನಾದ್ಮೇಲೆ ಏನಾಗ್ತೀಯ ಹೇಳೇ ಇಲ್ಲ ನನ್ಗೆ. IPS ಪೊಲೀಸ್ ಆಫೀಸರ್. ಕರ್ಮ ಕಾಂಡ ಅಲ್ಲಿಗೆ ಎಲ್ಲ ಕಳ್ರು ಸತ್ರು. ನಿನ್ ಮಾತಲ್ಲೇ ಕೊಂದ್ಬಿಡ್ತೀಯ ಕಣೋ ನೀನ್. ಅವ್ರನ್ನ ಗುಂಡು ಹೊಡೆಯೋದೇ ಬೇಕಾಗಿಲ್ಲ. ಇವಾಗ ಫೋಟೋಸ್ ತೋರಿಸ್ತೀನಿ, ಒಬ್ಬೊಬ್ರಾಗೆ ಆನ್ಸರ್ ಮಾಡ್ಬೇಕು ಫೋಟೋಲ್ ಏನಿದೆ ಅಂತ. ಊಟೊಟ್ಟಿಗೆ ಕಿರ್ಚಬಾರ್ದು. ಇವಾಗ ಒಂದ್ ಮ್ಯಾಜಿಕ್ ವರ್ಡ್ ಹೇಳ್ಬೇಕು. ಓಂ ಬ್ರೀಂ ಬ್ರೀಂ ಛೂಮ್ ಅಂತ. ಓಕೆ ರೆಡಿ? 1 2 3 ಹೇಳಿ. ಓಹೋ ಯಾರಿದು? ಅಲ್ಲ ಕಣ ನೀನಲ್ವೇನೋ? ನಾಯಿ ಮೇಲೆ ಯಾಕೆ ಕೂತ್ಕೊಂಡಿದೀಯಾ? ಹೆಂಗೋಯ್ತು ಕ್ಯಾಮಲ್? ಯಾರ ಜೊತೆ ಕೂತ್ಕೊಂಡಿದ್ದೆ? ಅಪ್ಪ ಜೊತೆ. ಯಾವ ಊರಲ್ಲಿ? ಸಮುದ್ರ ಇದೆಯಲ್ಲ, ಅಲ್ಲೋಗಿ ಕೂತ್ಕೊಂಡಿದ್ದು. ಸಮುದ್ರದ ನೀರ್ ಯಾಕೆ ಉಪ್ಪಿರುತ್ತೆ? ತುಪ್ಪ ಹಾಕಿರುತ್ತೆ. ತುಪ್ಪ ಹಾಕಿರ್ತಾರ ಯಾರು? ಇವಾಗ ಮ್ಯಾಜಿಕ್ ವರ್ಡ್ ಹೇಳಿ. ಏನೋ ಅದು? ಗೋರಿಲ್ಲ. ನಿನ್ ತರ ಇದ್ಯಾ ಹೋಗ್ಲಿ? ಗೊತ್ತಾಯ್ತು. ಏನ್ ಗೊತ್ತಾಯ್ತು? ನಿನ್ ತರ ಇದೆ ಅಂತ ಗೊತ್ತಾಯ್ತು. ಅಲ್ಲಿ ನೋಡು, ಕರೆಕ್ಟ್ ಆಗಿ ನೋಡು, ನಿನ್ ತರ ಇದೆ. ಹೇರ್ ಸ್ಟೈಲ್ ಮಾತ್ರ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅಷ್ಟೇನೆ. ಎಲ್ಲ ಸುಳ್ಳು. ಗೊತ್ತಾಯ್ತು. ನನ್ ತರ ಇದೆ. ಇವಾಗ ಹೇಳು ಮ್ಯಾಜಿಕ್ ವರ್ಡ್ಸ್ ಹೇಳು. ಏನದು? ಚಿನ್ಮಯಿ ಏನು ಅದು? ನೀರ್ ಪ್ರಾಣಿನ? ಇವಾಗ ಸ್ಕ್ವಿರಲ್ಗೆ ಕನ್ನಡದಲ್ಲಿ ಏನಂತ ಹೇಳ್ತೀವಿ? ಗುಬ್ಬಿ. ಗುಬ್ಬಿನ? ಇವಾಗ ಆಂಬ್ರಿ ಹೇಳ್ಬಿಡಿ ಇನ್ನೊಂದ್ಸಲ ಲಾಸ್ಟ್ ಟೈಮ್. ನಾನು ಏನ್ ಮಾಡ್ತಿದ್ಯಾ? ಅಳ್ತಾ ಇದೀನಿ. ಯಾಕೆ ಅಳಿತಾ ಇದ್ಯಾ? ಲಯನ್ ಬಂತು ಅಂತ. ನಾನು ಚಿಕ್ಕ ಮಗು ಅಲ್ಲ, ಲಯನ್ ಅನ್ಕೋಬಹುದು ಅದಕ್ಕೆ. ನೋಡು, ಇದು ಚಿನ್ಮಯಿ ಈ ಕಡೆ ಇರೋದು, ಆ ಕಡೆ ಇರೋದ್ ನೀನು. ಎಲ್ಲ ಸುಳ್ಳು. ಓಂ ರಾಮ್ ರಾಮ್ ಛೂಮ್ ಛೂಮ್ ಅಂದ್ಬಿಟ್ರೆ ಇನ್ನೊಂದ್ಸಲ ಮಾಡೋ, ಚೇಂಜ್ ಆಗುತ್ತೆ. ಓಂ ರಾಮ್ ಛೂಮ್. ಏನಿದು? ಚಿನ್ನದ ಚಿಲಿಪಿ. ಇವಾಗ ಗಿಫ್ಟ್ ಕೊಡೋ ಅಂತ ಸಮಯ. ಹೌದಾ? ಇವಾಗ ಗಿಫ್ಟ್ ಕೊಡ್ಬೇಕಾಗಿತ್ತು ನಾನು. ನೀವ್ ತುಂಬಾ ನನಗ್ ತಲೆ ತಿಂದಿರೋದ್ರಿಂದ ನಾನು ಇವತ್ತು ಗಿಫ್ಟ್ ಕೊಡಲ್ಲ ಅಂತ ಡಿಸೈಡ್ ಮಾಡಿದೀನಿ. ಅದಕ್ಕೂ ಖುಷಿ ಪಡ್ತೀಯಲ್ಲೋ. ಇವಾಗ ನನ್ ಬದಲು ಒಬ್ರು ಸ್ಪೆಷಲ್ ಗಿಫ್ಟ್ ನಿಮಗ್ ಗಿಫ್ಟ್ ಕೊಡ್ತಾರೆ. ಅವರು ಚಿಂಟು ಟಿವಿ ಚಿನ್ನಾರಿ. ಕ್ಲಾಪ್ ಪ್ಲೀಸ್. ಚಿನ್ನಾರ ಚಿಲಿಪಿಲಿ. ಮಾತಾಡಿ ಮಾತು ಕೇಳಿಸ್ಕೊಂಡು ನನ್ನ ಕಿವಿ, ನನ್ನ ಎದೆ, ನನ್ನ ತಲೆ ಎಲ್ಲ ನೋವಕ್ಕೆ ಶುರು ಆಗೋಗಿದೆ. ಸೊ ಇದೇ ತರ ಮಕ್ಕಳು ನಿಮ್ಮನೇಲಿ ಇದ್ರೆ ದಯವಿಟ್ಟು ಇಲ್ಲಿ ಕಳಿಸಿ. CCU ಅಂತ ಟೈಪ್ ಮಾಡಿ, ಸ್ಪೇಸ್ ಕೊಟ್ಟು ಮಗುವಿನ ಹೆಸರು, ಸ್ಪೇಸ್ ಮಗುವಿನ ವಯಸ್ಸು, ಸ್ಪೇಸ್ ಯಾವ ಊರಿಂದ ಕಳಿಸ್ತಾ ಇದ್ದೀರಾ ಇಷ್ಟನ್ನು ಟೈಪ್ ಮಾಡಿ 58585ಗೆ SMS ಮಾಡ್ಬೋದು. ಹಾಗೇನೆ ಕೆಳಗೆ ಬರ್ತಾ ಇರೋ ವೆಬ್ಸೈಟ್ ಅಡ್ರೆಸ್ ಅಲ್ಲಿ ಮಗು ವಿಡಿಯೋಸ್ನು ಕೂಡ ನೀವು ಅಪ್ಲೋಡ್ ಮಾಡ್ಬೋದು. ಮತ್ತೆ ಮುಂದಿನ ವಾರ ನಿಮ್ಮ ಭೇಟಿ ಇಲ್ಲೇನೆ. ಇದು ರಾಮರಾಜ್ ಕಾಟನ್ ಚಿನ್ನರ ಚಿಲಿಪಿಲಿ ಪವರ್ಡ್ ಬೈ ಲಿಬಿರೋ ಬೇಬಿ ಕೇರ್. ಮತ್ತೆ ಸಿಗೋರ್ಗೂ ಟಾಟಾ ಬಾಯ್ ಅಂಡ್ ಸಿ ಯು.